ವಿದ್ಯೆಯನ್ನು ಕೊಡುವಂತಹ ಒಂದು ಸ್ಥಳ ನಮ್ಮ BHS. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ BHS ಬಗ್ಗೆ ಒಂದು ನೆನೆಸ್ಕೋತೇನೆ. ನನ್ನ SSLC ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟಬೇಕಾಗಿತ್ತು, ನಾನು ಕಟ್ಟಿಲ್ಲ. ಹಳ್ಳಿಯಿಂದ ಬಂದರು, ಹಳ್ಳಿ ಹುಡುಗರು, ನಮಗೇನು ಗೊತ್ತು, ಸದ್ಯ ದುಡ್ಡೇ ಕಂಡಿಲ್ಲ. ನಾನು ಆಗ ಏನು ಸಂಗೀತದಿಂದ, ಶಾಸ್ತ್ರೀಯ ಸಂಗೀತದಿಂದ, ಕರ್ನಾಟಕ ಸಂಗೀತದಿಂದ ಪ್ರಾರಂಭ ಆಯಿತು. ಇತ್ತೀಚೆಗೆ ಸುಮ್ಮನೆ ಸಿನಿಮಾ ಹಾಡುಗಳು ಕೇಳಿ 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 ಈ ಕಿವಿಗೆ ನಮ್ಮ ಬಾಲ್ಯದಿಂದ ಯಾವ ಉತ್ಕೃಷ್ಟವಾದಂತಹ ಸಂಗೀತಗಾರರಿಂದ ನಾನು ಮೈಸೂರಿನ ವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ತಮಿಳುನಾಡಿನಿಂದ ಮೊದಲುಗೊಂಡು ಆಂಧ್ರದಿಂದ ಹಿಡಿದು ಅನೇಕ ಶ್ರೇಷ್ಠ ಸಂಗೀತಗಾರರು ಬರ್ತಾ ಇದ್ರು. ಬರೀ ವೋಕಲ್ ಮ್ಯೂಸಿಕ್ ನುಡಿಸ್ತಕ್ಕಂಥವ್ರು. ಮುರಳಿ ಅಂತ ತಮಿಳುನಾಡಿನಲ್ಲಿ ಮಾಲಿ ಅಂತ ಕರೆಯೋರವರು. ಅದನ್ನು ಕೇಳಿ ಬೆಳೆದಂತಹ ನನಗೆ ಇವತ್ತು ಇದನ್ನ ತಂದೆಯ ಪರಂಪರೆಯನ್ನು ಮುಂದುವರಿಸಿ ಅವರು ಹರಿಕಥೆ ದಾಸರು ನರಸಿಂಹಮೂರ್ತಿಯವರು, ಅವರ ಚಿರಂಜೀವಿಯವರು, ತಂದೆ ಬಿಟ್ಟು ಹೋದ ದೊಡ್ಡ ಆಸ್ತಿ ಅಂದ್ರೆ ಮನೆ ಮಠ ಇದಲ್ಲ, ಈ ಸಂಗೀತ ಅಪ್ಪನ ಮಗನಿಗೆ ಅದನ್ನು ಕೊಟ್ಟು ಹೋಗಿದ್ದಾರೆ. ಬಹಳ ಭಕ್ತಿಯಿಂದ ನನ್ನ ತಂದೆ ಕೊಟ್ಟ ಇದನ್ನು ನಾನು ಪಾಲಿಸ್ತೇನೆ ಅಂತ ಮುಂದುವರಿಸಿ ಅವರು ಹಾಡಿದ್ದಾರೆ. ಮೆಚ್ಕೊಂಡು ಕೇಳ್ತಾ ಇದ್ರಂತ ಹರಿಕಥೆ ಅಂದರೆ ಗುರುರಾಜನ್ ನಾಯ್ಡು ಅಂತ ಇದ್ದರು. ಗುರುರಾಜ್ ನಾಯ್ಡು, ಆಮೇಲೆ ಅವ್ರ ಮಗಳೂ ಸ್ವಲ್ಪ ದಿವಸ ಆಡ್ತಾ ಇದ್ದರು. ಪ್ರದೇಶದಿಂದ ಬಂದವರು. ನಮ್ಮ ಕಡೆ ಎಲ್ಲ ಹರಿಕಥೆ, ಬಯಲಾಟ ಇದೆಲ್ಲ ನಡೀತಾ ಇದ್ದು ತೆಲುಗಿನಲ್ಲಿ ಕವಿಯನ್ನ ಕುರಿತು ಮಹಾಭಾರತವನ್ನ, ಸಂಸ್ಕೃತದಲ್ಲಿದ್ದಂತಹ ಮಹಾಭಾರತವನ್ನ ಪ್ರಾದೇಶಿಕ ಭಾಷೆಗಳಿಗೆ ಇಳಿಸಿಕೊಳ್ಳುವ, ಜನಭಾಷೆಗೆ ಇಳಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಂತಹ ಪೆರುಂದೇವ್ನ ಬಗ್ಗೆ ಇದು ಇರ್ತಕ್ಕಂಥ, ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಹೀಗಾಗಿ ನಾವೆಲ್ಲ ತೆಲುಗು ನೋಡ್ತಾ ಇದ್ದ ಸಿನಿಮಾಗಳು ಎಲ್ಲಾನು ತೆಲುಗು ಸಿನಿಮಾಗಳೇ ನಮ್ಮ ಕಡೆ ನಾವು ನೋಡ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ಈ ಪುಸ್ತಕ ಭಾರತ ದರ್ಶನ, ಇದು ಅನುವಾದ, ಕನ್ನಡ ಅನುವಾದ. ಇದನ್ನ ಇಂಗ್ಲಿಷ್ನಲ್ಲಿ ಮೂಲ ಬರೆದಿರ್ತಕ್ಕಂಥವರು ಆಚಾರ್ಯರು, KV ಆಚಾರ್ಯರು. ಈಗ ಅವರು ಶ್ರೀಗಳಾಗಿದ್ದಾರೆ. ಪೂಜ್ಯರಾದಂಥ ವ್ಯಾಸರು ಅಂತಾನೆ ಅವರ ಹೆಸರು ಹೇಳ್ಬೇಕಾದ್ರೆ, ಅಷ್ಟು ಒಂದು ಭಕ್ತಿ ಭಾವದಿಂದ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ KV ಆಚಾರ್ಯರು ಸಹಜವಾಗಿಯೇ ಅವರು ಗುರುಗಳಾಗಿದ್ದಾರೆ, ಆಚಾರ್ಯರಾಗಿದ್ದಾರೆ. ಕನ್ನಡ, ಸಂಸ್ಕೃತ ಈ ಮೂರೂ ಭಾಷೆಗಳಲ್ಲಿ ಒಳ್ಳೆ ಸಮದಂಡಿಯಾದಂತಹ ಪ್ರಭುತ್ವ ಇದ್ದಂಥವ್ರು ಅವರು. ಕನ್ನಡದ ಬಗ್ಗೆ, ಪಂಪನ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು, ನೂರಾರು ಲೇಖನಗಳೆಲ್ಲ ಬಂದಿದೆ. ಅವುಗಳಲ್ಲಿ ಒಂದು ಉತ್ಕೃಷ್ಟವಾದಂತಹ ಪಂಪನ ಕಾವ್ಯದ ವಿಮರ್ಶೆ ಅಂತ ಪರಿಗಣಿಸಬಹುದಂತನ್ನ KV ಆಚಾರ್ಯರು ಬರೆದ ಇಂಗ್ಲಿಷ್ಗೆ. ಅಂದ್ರೆ ಸ್ವಲ್ಪ ಎಲ್ಲೆಲ್ಲಿ ತೀರ ಲೌಕಿಕವಾಗಿ ಮಹಾಭಾರತವನ್ನ ಪಂಪ ನೋಡ್ತಾನೋ ಅದನ್ನ ಉತ್ಪ್ರೇಕ್ಷಿಸಿ ಇಲ್ಲದೇನೆ ಸಹಜವಾಗಿ ವರ್ಣಿಸ್ತಾರೆ.
ಮುಕ್ತ ಕಂಠದಿಂದ ಬರೀತಾರೆ, ಆದರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಕಾವ್ಯವನ್ನ ನಾವೊಬ್ಬ ರೆಗ್ಯುಲರ್ ಕನ್ನಡ MA ವಿದ್ಯಾರ್ಥಿಗಳು ಪಂಪನ ಎರಡೂ ಕಾವ್ಯಗಳನ್ನ ನಾವು ಹೇಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿರ್ತೋ ಅಷ್ಟೇ ಮಟ್ಟದಲ್ಲಿ ಅವರು ವಿಕ್ರಮಾರ್ಜುನ ವೀರ್ಯವನ್ನ ಅಧ್ಯಯನ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಪ್ರಕೃತಿಯ ವರ್ಣನೆ, ಪಾತ್ರ ಚಿತ್ರಣ ಮತ್ತೆ ಲೌಕಿಕದ ಹಿರಿಮೆಯನ್ನ ಹೇಗೆ ಅರ್ಜುನ ಮತ್ತು ಅರಿಕೇಶ್ವರನ ಅಭೇದ ಭಾವವನ್ನು ಕಲ್ಪಿಸಿರುವುದು ಇದನ್ನೆಲ್ಲ ಬಹಳ ಚೆನ್ನಾಗಿ ಇದನ್ನ ಚಿತ್ರಿಸಿದ್ದಾರೆ. ಇದು ಮಹಾಭಾರತ ದರ್ಶನ ಇಂಗ್ಲಿಷ್ನಲ್ಲಿ ಮೂಲ ಓದೋದಕ್ಕೆ ಆಗದೆ ಇದ್ದಂಥವರಿಗೆ ಕನ್ನಡದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡ ಕೆಲಸ ನಮ್ಮ ನೋಡಲೇಬೇಕಾದಂತಹ ಮೂಲ ಇಂಗ್ಲಿಷನ್ನಲ್ಲಿ ಸ್ವಲ್ಪ ಪ್ರಾವೀಣ್ಯ ಇರತಕ್ಕಂಥವರು ಮೂಲ ಪುಸ್ತಕ ಇಂಗ್ಲಿಷ್ ಎಡಿಷನ್ ಸಿಗುತ್ತೆ, ಅದನ್ನು ಓದಬಹುದು. ಅದಾಗೋದಿಲ್ಲ ಅನ್ನೋರು ಅವರಿಗೆ ಉಪಕಾರ ಮಾಡಿದ್ದಾರೆ ನಮ್ಮ ಬಿಳಿಗಿರಿ ವಾಸನ್ ಕನ್ನಡ ಪ್ರೊಫೆಸರ್ ಆಗಿದ್ದುಕೊಂಡು ಅವರು. ಅಂದರೆ KV ಆಚಾರ್ಯರ ಥೀಸಿಸ್ ಏನಂತಂದ್ರೆ, ತಮಿಳಿನಲ್ಲಿ ಮೊಟ್ಟ ಮೊದಲು ಮಹಾಭಾರತವನ್ನ ಪಂಪನಿಗಿಂತ 50 ವರ್ಷ ಮೊದಲು ಬರೆದ ತಮಿಳಿಗೆ ತರುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥವರು ಪೆರುಂದೇವನಾರ ಅಂತ. ಪೆರುಂದೇವನಾರ ಹೆಸರು 3-4 ಜನ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಎಲ್ಲ ಇದೆ. ನಮಗೆ ಈ ವೇದಿಕೆಯಿಂದ ಆ ಚರ್ಚೆಗೆ ನಾವು ಹೋಗ್ಬೇಕಾದಿಲ್ಲ. 850ರಲ್ಲಿ ಒಬ್ಬ ರಾಜನ ಆಶ್ರಯದಲ್ಲಿ ಇದ್ದಂತಹ, ಅಂದರೆ ಪಲ್ಲವ ರಾಜನಾದ ನರಸಿಂಹ ಅದೇ ಅವನ ಆಸ್ಥಾನದಲ್ಲಿ ಅವರ ಆಶ್ರಯದಲ್ಲಿ ಇದ್ದಂತಹ ಕವಿ ಪೆರುಂದೇವನವರು. ನಾನು ಇದುವರೆಗೂ ಹೇಳ್ಕೊಂಡು ಬಂದಿದ್ದು ಕನ್ನಡದಲ್ಲಿ ಮತ್ತು ಇಂಗ್ಲಿಷಲ್ಲಿ ಬರೆದ ಕೃತಿಗಳಲ್ಲಿ ಇಡೀ ಭಾರತೀಯ ಭಾಷೆಗಳಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಮಹಾಭಾರತವನ್ನು ಸಂಸ್ಕೃತದಿಂದ ದೇಶೀಯ ಭಾಷೆಗೆ ಜನಭಾಷೆಗೆ ಇಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಪಂಪ ಮಾಡಿದವನು ಅಂತ. ಹಿಂದೆ ತಮಿಳಿನಲ್ಲಿ ಪೆರುಂದೇವನಾರು ಮಾಡಿದರು. ತಮಿಳಿಗೂ ತೆಲುಗು ಕನ್ನಡಕ್ಕೂ ಈ 3 ದ್ರಾವಿಡ ಭಾಷೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನ ತಂದುಕೊಳ್ಳುವ ಪ್ರಯತ್ನದಲ್ಲಿ ಆ ಪರಿಪ್ರೇಕ್ಷ್ಯದಿಂದ ಹೇಳಬೇಕಾದ ಮಾತು ಅಂದರೆ, ತೆಲುಗುಗೂ ಮತ್ತು ಕನ್ನಡದವರಿಗೂ ತೆಲುಗಿನವರಿಗೆ ಭಾರತ ಹೆಚ್ಚು ಪ್ರಿಯ, ತಮಿಳಿನವರಿಗೆ ಇದ್ದಿದ್ರಲ್ಲಿ ಸ್ವಲ್ಪ ಮಹಾಭಾರತಕ್ಕಿಂತ ರಾಮಾಯಣ ಅವರಿಗೆ ಕಂಬರ್ ರಾಮಾಯಣ ಬಹಳ ಪ್ರಸಿದ್ಧವಾದವರು. ಆದರೆ ಅದಕ್ಕಿಂತ ಮೊದಲು 50 ವರ್ಷ ಮೊದಲು ಪೆರುಂದೇವನಾರೆ ತಂದುಕೊಂಡು ಇಡೀ ಸಮಗ್ರ ಭಾರತವನ್ನ ಅವರು ಮಾಡಿಲ್ಲ. ತಮ್ಮ ಹೆಗ್ಗಳಿಕೆ ಪಾತ್ರರಾಗಿರುವುದು ಪ್ರಶಂಸನೀಯ. ತಾವು ಮಾಡುತ್ತಿರುವ ಅರ್ಥಪೂರ್ಣವಾದ ಸೇವೆಗಳನ್ನು ಗುರುತಿಸಿ ಶ್ರೀ ಗಂಜಿಗುಂಟೆ ನರಸಿಂಹಮೂರ್ತಿ ಅವರ ಶತಮಾನೋತ್ಸವ ವರ್ಷ ಹಾಗೂ ಮಹಾಭಾರತ ದರ್ಶನ ಗ್ರಂಥ ಬಿಡುಗಡೆಯ ಸಂದರ್ಭದಲ್ಲಿ ಶ್ರೀ ಹರಿವಾಯು ಗುರುಗಳ ಪ್ರೇರಣೆಯಂತೆ ನಡೆದಿರುವ ಗಣ್ಯರ ಸಮ್ಮುಖದಲ್ಲಿ ಗಾನಕಮಲ ಅಕಾಡೆಮಿ ಹಾಗೂ ಗಂಜಿಗುಂಟೆ ಮನೆತನದವರು ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ಗಂಜಿಗುಂಟೆ ಶ್ರೀ ನರಸಿಂಹಮೂರ್ತಿ ಸ್ಮಾರಕ ಪುರಸ್ಕಾರ 2026ರ ಗಾನಕಮಲ ಪ್ರಶಸ್ತಿ ಎಂಬ ಬಿರುದಿಗೆ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಶ್ರೀ ಹರಿವಾಯು ಗುರುಗಳು ತಮಗೆ ಹಾಗೂ ತಮ್ಮ ಕುಟುಂಬ ವರ್ಗದವರಿಗೆ ಸುಖ, ಶಾಂತಿ ಹಾಗೂ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪ್ರಶಸ್ತಿಯನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಇದು ಭಾಗ್ಯವಯ್ಯ ಎನ್ನುವಂತಹ ಮಾತನ್ನ ನೆನಪಿಸ್ತಾ ಇದೆ. ಈ ಸಮಾರಂಭ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಭಾರತ ದರ್ಶನ ಕೃತಿ ರಚನೆಗೆ ಪ್ರೇರಕವಾದದ್ದು ಡಾಕ್ಟರ್ ಗೌರೀಶ ಕಾಯ್ಕಿಣಿಯವರು ಬರೆದಂತಹ ಒಂದು ಲೇಖನ, ತಮಿಳು ಭಾರತವೆಂಬ ಪಂಪ ಭಾರತದ ಸ್ಫೂರ್ತಿಯ ಸೆಲೆ ಅನ್ನುವಂತಹ ಈ ಲೇಖನದಲ್ಲಿ ಪಂಪನು ಪೆರುಂದೇವನಾರನಿಂದ ಹೇಗೆ ಪ್ರಭಾವಿತನಾಗಿದ್ದಾನೆ ಅನ್ನುವುದನ್ನು ವಿವರವಾಗಿ ಅದರಲ್ಲಿ ತಿಳಿಸಿದ್ದಾರೆ. ಈ ಲೇಖನದಲ್ಲಿ ಮೂಲ ಕೃತಿಯ ಹೆಸರನ್ನೇ ಬರೆದಿರಲಿಲ್ಲ. ಮೂಲ ಕೃತಿ ಯಾರದ್ದು, ಎಲ್ಲಿದೆ, ಅದರ ಒಂದು ಅನ್ವೇಷಣೆಗೆ ತೊಡಗಿದಾಗ ನನಗೆ ಮೊದಲು ನೆನಪಾದದ್ದು ನಮ್ಮ ಅನಾಜಿಯವರೆಲ್ಲ ಪುಸ್ತಕ ಎಲ್ಲೂ ಸಿಗೋದಿಲ್ಲ ಅನ್ನೋದು ಒಂದು ನಾಣ್ಣುಡಿ ಇದೆ. ಹಾಗೆ ಅವರ ಪುಸ್ತಕದ ಕಾಶಿಯಿಂದ ನನಗೆ ಆ ಪುಸ್ತಕವನ್ನು ನೆರಳಚ್ಚು ಮಾಡಿಸಿ
ಅದಕ್ಕೆ ಅಲಂಕೃತವಾಗಿ ಸ್ಪೈರಲ್ ಬೈಂಡ್ ಅದೆಲ್ಲ ಮಾಡಿಸಿ ಒಂದು ಕವರ್ಗೆ ಹಾಕಿ ಕೊಟ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಎಂದು ಸ್ವಲ್ಪ ಅಧ್ಯಯನ ಮಾಡಿ ಇದನ್ನು ಯಾರಾದರೂ ಅನುವಾದ ಮಾಡಿದ್ದಾರೆಯೇ ಅನ್ನುವಂತಹ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂದು ಮತ್ತೆ ಅನಾಜಿ ಅವರನ್ನೇ ಕೇಳಿದೆ. ನನಗೆ ತಿಳಿದ ಮಟ್ಟಿಗೆ ಆಗಿಲ್ಲ ಅಂತಂದು ಬೇಕಾದ್ರೆ ಏನ್ ಮಾಡಬೇಕು ಅಂತಂದಾಗ, ನೋಡಿ ಇವರು ಕಂಬಾಲೂರು ವೆಂಕಟೇಶಾಚಾರ್ಯರು ಇವಾಗ ತಂಬಿಹಳ್ಳಿಯಲ್ಲಿ ಸ್ವಾಮಿಗಳಾಗಿದ್ದಾರೆ. ಆ ಸ್ವಾಮಿಗಳನ್ನ ನೀವು ಸಂಪರ್ಕಿಸಬೇಕಾದ್ರೆ ಡಾಕ್ಟರ್ ಅನಂತ ಪದ್ಮನಾಭರಾವ್ ಅವರನ್ನ ಸಂಪರ್ಕಿಸಿ, ಅವರಿಗೂ ಮಠಕ್ಕೂ ಸ್ವಲ್ಪ ಸಂಬಂಧ ಇದೆ, ಅವರು ನಿಮಗೆ ಮಾರ್ಗದರ್ಶನವನ್ನು ಮಾಡಬಹುದು ಅಂತ ಹೇಳಿ. ಆಗ ನಾನು ಅವರನ್ನ ಸಂಪರ್ಕಿಸಿದಾಗ ಅವರು ಪ್ರೋತ್ಸಾಹಕರವಾದಂತಹ ಮಾತುಗಳನ್ನಾಡಿ ಅವರ ಸುಪುತ್ರನಾದಂತಹ ಡಾಕ್ಟರ್ ಭರತ್ ಅವರಿಂದ ನನಗೆ ಎಲ್ಲ ಮಾಹಿತಿಗಳನ್ನ ಕೊಡಿಸಿದ್ರು. ಆ ಮಾಹಿತಿಗಳನ್ನ ಇಟ್ಕೊಂಡು ನಾನು ಸ್ವಾಮೀಜಿಯವರ ಪೂರ್ವಾಶ್ರಮದ ಪುತ್ರರಾದಂತಹ ಸಮೀರಾಚಾರ್ ಅವರನ್ನ ಸಂಪರ್ಕಿಸಿದಾಗ ಅವರು ತುಂಬಾ ಸಂತೋಷಪಟ್ಟರು. ನಿಮ್ಮಂಥವರು ಇದನ್ನ ಅನುವಾದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ಅಂತ ಹೇಳಿ ಆಮೇಲೆ ಸ್ವಾಮಿಗಳ ಜೊತೆಯಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅವರ ವಿಶ್ರಾಂತಿ ಸಮಯವನ್ನು ಹೇಳಿ ಅವರ ಫೋನ್ ನಂಬರ್ ಕೊಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿದ್ರು. ನಾನು ಅದೇ ರೀತಿಯಲ್ಲಿ ಅವರನ್ನ ಸಂಪರ್ಕಿಸಿದಾಗ ಅವರು ತುಂಬ ಸಂತೋಷದಿಂದ ಅವರು ಅನುವಾದಕ್ಕೆ ಅನುಮತಿ ಕೊಟ್ಟರು. ಮತ್ತೆ ದಿನವನ್ನು ನಿಗದಿ ಮಾಡಿಕೊಟ್ರು, ಅದು ನೀವು ಪ್ರಾರಂಭ ಮಾಡಿ ಅಂತ ಹೇಳಿ. ತೃತೀಯ ದಿವಸ ನಾನು ಈ ಕೃತಿಯ ಅನುವಾದ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಕರಾರುವಾಕ್ಕಾಗಿ 6 ತಿಂಗಳಲ್ಲಿ, ಪಂಪನ ಆಶೀರ್ವಾದವೋ ಏನೋ ಗೊತ್ತಿಲ್ಲ ನನಗೆ, 6 ತಿಂಗಳಲ್ಲಿ ಅನುವಾದ ಕಾರ್ಯವನ್ನ ಮುಕ್ತಾಯ ಮಾಡಿದೆ. ಆದರೆ ಈ ಅನುವಾದದಲ್ಲಿ ನನಗೆ ಒಂದು ಅನುಮಾನ ಇತ್ತು. ಯಾಕೆಂದ್ರೆ ಕಂಬಾಲೂರು ವೆಂಕಟೇಶಾಚಾರ್ಯರು ಈ ಕೊಟೇಶನ್ಸ್ ಅದನ್ನ ಇಂಗ್ಲಿಷ್ ಲಿಪಿ ಆಯಾ ಭಾಷೆಯಲ್ಲಿ ಕೊಟ್ಟಿರ್ತಾರೆ. ಸಂಸ್ಕೃತ ಶ್ಲೋಕ ಇಂಗ್ಲಿಷ್ ಲಿಪಿ, ತಮಿಳು ಕೊಟೇಶನ್ಸ್ ಇಂಗ್ಲಿಷ್ ಲಿಪಿ, ಕನ್ನಡ ಕೊಟೇಶನ್ಸ್ ಇಂಗ್ಲಿಷ್ ಲಿಪಿ. ಹೀಗೆ ನಾನು ನನ್ನ ಪರಿಮಿತ ಜ್ಞಾನದಲ್ಲಿ ಎಷ್ಟು ಮಾಡಬಹುದೋ ಅದನ್ನೆಲ್ಲ ಮಾಡಿ ಕೊನೆಗೆ ನಾನು ಸಮೀರಾಚಾರ್ಯ ಅವರಿಗೆ ಹೇಳಿದೆ, ಸರ್ ಇದನ್ನ ಒಬ್ಬರು ವಿದ್ವಾಂಸರಿಗೆ ತೋರಿಸ್ಬೇಕಲ್ಲ, ಯಾಕೆಂದ್ರೆ ದೋಷ ಮುಕ್ತಗೊಳಿಸ್ಬೇಕು, ಪಲ್ಲಟ ಆಗಬಾರ್ದು, ಅರ್ಥ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾನು ಆಯಾಯ ವಿದ್ವಾಂಸರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನೀವೇನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಪ್ರಾಧ್ಯಾಪಕರಾದಂತಹ ಡಿ ಸೀತಾರಾಮನ್ ಅವರನ್ನ ಪರಿಚಯ ಮಾಡಿಸಿಕೊಟ್ರು. ಅವರ ಜೊತೆಯಲ್ಲಿ ಸುಮಾರು ದಿವಸಗಳ ಕಾಲ, ಅವರು ತುಂಬ ಬ್ಯುಸಿ ಪರ್ಸನ್, ಆದರೆ ದಿನದಲ್ಲಿ 2 ಗಂಟೆಗಳ ಕಾಲ ನನಗೆ ಮೀಸಲಾಗಿಟ್ಟಿದ್ರು. ನಾನಿಲ್ಲಿ ವ್ಯಾಸಭಾರತ ಮತ್ತೆ ಋಗ್ವೇದ ಶ್ಲೋಕಗಳು, ಈ ಶ್ಲೋಕಗಳನ್ನ ಇದನ್ನ ದೋಷಮುಕ್ತಗೊಳಿಸಬೇಕಲ್ಲ ಅಂತಂದಾಗ ಪೀಠದ ಡಾಕ್ಟರ್ ವಾದಿರಾಜ ಅಗ್ನಿಹೋತ್ರಿಯವರು ನನ್ನ ಸಹಾಯಕ್ಕೆ ಬಂದರು. ವಾದಿರಾಜ ಅಗ್ನಿಹೋತ್ರಿಯವರು ಎಲ್ಲ ದೋಷಮುಕ್ತಗೊಳಿಸಿಕೊಟ್ರು. ಸಿದ್ಧವಾಯಿತು. ಸಿದ್ಧವಾಗಿ ಮುದ್ರಣಕ್ಕೆ ಸಿದ್ಧವಾದಾಗ ಮೈಸೂರಿನ ಮಹಿಮಾ ಪ್ರಕಾಶನದ ಶ್ರೀ ಕೆ.ವಿ. ಶ್ರೀನಿವಾಸ್ ಅವರು ಇದನ್ನು ಸುಂದರವಾಗಿ ಮುದ್ರಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ.